ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಲೈಫ್ ಆ್ಯಂಡ್ ಎವ್ರಿ ಶಾರ್ಟ್. ಇವತ್ತು ನಾನು ಒಂದು ಬಂಗಾರದ ಸೊಪ್ಪು ಅಥವಾ ಚಿನ್ನದ ಸೊಪ್ಪು ಅಂತಲೇ ನೀವು ಕರಿಬೋದು, ಅದರದ್ದು ಉದ್ಕ ಮುದ್ದೆ ತೋರಿಸ್ತಾ ಇದ್ದೀನಿ. ಅದು ಯಾವುದು ಅಂತ ಹೇಳ್ತೀನಿ. ಫಸ್ಟು ಒಂದು ಪಾತ್ರೆಯಲ್ಲಿ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟು ಉದ್ಕ ಅಂದರೆ ಬಸ್ಸಾರು ಎಷ್ಟು ಬೇಕು ನಿಮಗೆ ಅಷ್ಟು ನೀರನ್ನು ಕಾಯಕ್ಕೆ ಇಟ್ಕೊಳ್ಳಿ. ಈ ಸೊಪ್ಪು ಯಾವುದು ಅಂದರೆ ಹೊನ್ಗೊನೆ ಸೊಪ್ಪು. ಇದ್ರದ್ದು ಉದ್ಕ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ಫಸ್ಟು ಒಂದು ಸ್ವಲ್ಪ ಬೇಳೆ, ನಿಮಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕಿರುತ್ತೆ ಅಷ್ಟು ಆ ಬೇಳೆನ ನೀಟಾಗಿ 2 ಸಲ ನೀರಲ್ಲಿ ತೊಳ್ಕೊಂಬಿಟ್ಟು ನೀವು ಇದನ್ನು ನೀರು ಕುದಿಯೋಕ್ಕೆ ಅಂತ ನೀರಿಟ್ಟಿರ್ತೀವಿ ಅದರೊಳಗಡೆ ಬೇಯೋಕ್ಕೆ ಅಂತ ಹಾಕ್ಕೋಬೇಕು. ಬೇಳೆ ಅರ್ಧ ಬೆಂದಿದೆ ಅಂತ ನೀವು ಚೆಕ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಅರ್ಧ ತನಕ ಬೇಳೆ ಬೆಂದಿರಬೇಕಾದ್ರೆ ನೀವು ನೆಕ್ಸ್ಟ್ ನಾವೇನು ಹೊನ್ಗೊನೆ ಸೊಪ್ಪನ್ನು ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ವ ಅದನ್ನು ನೀವು ಒಂದು ಸಲ ಉಪ್ಪು ಹಾಕ್ಬಿಟ್ಟು ವಾಶ್ ಮಾಡಿದರೆ ಇನ್ನೂ ಒಳ್ಳೆಯದು. ಅದರೊಳಗಡೆ ಏನೇನು ಕೆಮಿಕಲ್ಸ್ ಹಾಕಿರ್ತಾರೆ ಅಥವಾ ಏನೇನು ಎಕ್ಸ್ಟ್ರಾ ಇರುತ್ತೆ ಕೊಳೆ ಅದೆಲ್ಲ ಹೋಗುತ್ತೆ. ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಆ ಸೊಪ್ಪನ್ನ ನೀಟಾಗಿ ತೊಳ್ಕೊಂಬಿಟ್ಟು ನಾವೇನು ಬೇಳೆ ಬೇಯಕ್ಕೆ ಇಟ್ಟಿರ್ತೀವಿ ಅದಕ್ಕೆ ಆ್ಯಡ್ ಮಾಡಿಕೊಂಡು 1-2 ಸಲ ನೀಟಾಗಿ ಸೌಟಲ್ಲಿ ತಿರುಗಿಸ್ಕೊಂಬಿಡಿ. ಇದಾದಮೇಲೆ ನಾವೇನು ಮಾಡಬೇಕು ಅಂತಂದರೆ ಇದು ಎರಡನ್ನೂ ಇನ್ನೂ ನೀಟಾಗಿ ಕುದಿಯೋಕ್ಕೆ ಬಿಡಬೇಕಾಗುತ್ತೆ. ನಾವು ಬೇಳೆ ಏನು ಅರ್ಧ ಬೇಯಿಸ್ಕೊಂಡಿದ್ವಿ ಅದು ಪೂರ್ತಿ ಬೇಯೋ ತನಕ ನಾವು ಒಂದು ಸ್ವಲ್ಪ ಹೊತ್ತು ಇದನ್ನು ಕುದಿಸ್ತಾನೆ ಇರಬೇಕು. ಇದು ನೋಡಿ ಬೇಳೆ ಈ ಥರ ಬೆಂದಿರುತ್ತೆ, ಈ ಥರ ಬೆಂದಿದೆ ಅಂತ ಗೊತ್ತಾಗುತ್ತೆ. ಇದಾದಮೇಲೆ ನಾವು ಕೊಬ್ಬರಿ ಇರುತ್ತಲ್ವ ಅದನ್ನು ತುರ್ಕೊಂಡಿರಬೇಕು. ನಾವು ಚೆನ್ನಾಗಿ ಅದನ್ನು ಗ್ರೇಟ್ ಮಾಡಿ ಇಟ್ಕೊಂಡಿದ್ರೆ ಆ್ಯಕ್ಚುಲಿ ಇದನ್ನ ಎಲ್ಲರೂ ಲಾಸ್ಟಿಗೆ ಬರೀ ಪಲ್ಯಕ್ಕೆ ಆ್ಯಡ್ ಮಾಡ್ತಾರೆ. ಬಟ್ ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ. ನಾವೇನು ಬೇಳೆ ಮತ್ತು ಸೊಪ್ಪು ಬೇಯಿಸ್ಕೊತಾ ಇರ್ತೀವಿ ಅದಕ್ಕೇ ನೀವು ಕೊಬ್ಬರಿ ತುರಿನ ಆ್ಯಡ್ ಮಾಡಿಬಿಟ್ಟು ನೀಟಾಗಿ ಕಲಿಸ್ಕೊಂಡ್ರೆ ಅದು ನೀಟಾಗಿ ರಸ ಬಿಟ್ಕೊಂಡು ಅದು ಮಾಯ್ಶ್ಚರ್ ಕಂಟೆಂಟ್ ಚೆನ್ನಾಗಿರುತ್ತೆ. ನಾವು ಹಂಗೆ ಪಲ್ಯಕ್ಕೆ ಆ್ಯಡ್ ಮಾಡಿಬಿಟ್ರೆ ಅದು ಡ್ರೈ ಅನಿಸುತ್ತೆ. ಮತ್ತು ಕೊಬ್ಬರಿ ಇಂಗು ತೆಂಗು ಇದ್ದರೆ ಯಾರು ಬೇಕಾದರೂ ಅಡುಗೆ ಮಾಡ್ಬೋದು ಅಂತಾರಲ್ವ, ಅದೇ ಥರ ಕೊಬ್ಬರಿನ ನೀವು ಇದಕ್ಕೆ ಆ್ಯಡ್ ಮಾಡ್ಕೊಳೋದ್ರಿಂದ ಟೇಸ್ಟು ಸಹ ತುಂಬ ಚೆನ್ನಾಗಾಗುತ್ತೆ. ಇದಕ್ಕೆ ನಾವು ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀರನ್ನ ಬಸ್ಕೊಂಬಿಡಬೇಕು. ನೀವು ಈ ಥರನೂ ಬಸಿಬೋದು ಅಥವಾ ನಿಮ್ಮ ಹತ್ರ ಸೊಪ್ಪು ಸೋಸೋದಿತ್ತು ಅಂತಂದರೆ ಅದರಲ್ಲೂ ನೀವು ಹಾಕ್ಕೊಂಬಿಟ್ಟು ಬಸ್ಕೊಳ್ಳಿ. ನೀಟಾಗಿ ಫುಲ್ಲು ಎಲ್ಲ ನೀರೆಲ್ಲ ಡ್ರೈ ಆಗೋ ಥರ ಅದನ್ನು ನೀವು ನೀಟಾಗಿ ಸೋಸ್ಕೋಬೇಕು. ಅದು ಈ ಥರ ಫುಲ್ ಡ್ರೈ ಆಗಿ ಬರೀ ನಿಮಗೆ ಸೊಪ್ಪು ಮತ್ತು ಬೇಳೆ ಮತ್ತು ಕೊಬ್ಬರಿ ಅಷ್ಟೇ ಸಿಗಬೇಕಾಗುತ್ತೆ ನಿಮಗೆ. ಈ ಥರ ನೀವು ಅದನ್ನು ನೀಟಾಗಿ ಬೇಯಿಸ್ಕೊಂಡ್ಮೇಲೆ ಈ ಸೊಪ್ಪಿಗೆ ನಾರ್ಮಲ್ ಒಗ್ಗರಣೆ ಹಾಕ್ಬೇಕು. ನಾವು ಸಾಸಿವೆ, ಜೀರಿಗೆ, ಮೆಣಸಿನ್ಕಾಯಿ, ಈರುಳ್ಳಿ. ಅದು ಈ ಸೊಪ್ಪು ಹೊನ್ಗೊನೆ ಸೊಪ್ಪು ಎಷ್ಟು ಇಂಪಾರ್ಟೆನ್ಸ್ ಇದೆ ಅಂತಂದರೆ ಅದಕ್ಕೆ ಹೆಣ್ಮಕ್ಳಿಗೆ ತುಂಬ ಒಳ್ಳೆಯದು. ಮತ್ತು ಎಲ್ಲರಲ್ಲೂ ಅಷ್ಟೇ ರಕ್ತಹೀನತೆ ಏನಾದರೂ ಇದ್ದರೆ ನಮಗೆ ಅದು ಈ ಸೊಪ್ಪು ತಿನ್ನೋದ್ರಿಂದ ನಮಗೆ ಅದೇನಾದರೂ ಅಕಸ್ಮಾತ್ ನಮ್ಮದು ಬ್ಲಡ್ ಹಿಮೋಗ್ಲೋಬಿನ್ ಲೆವೆಲ್ಲು 12 ಇರಬೇಕಲ್ವ ಮಿನಿಮಮ್, ಅದಕ್ಕಿಂತ ಕಮ್ಮಿ ಇತ್ತು ಅಂತಂದರೆ ಈ ಸೊಪ್ಪನ್ನ ಕಂಟಿನ್ಯೂಸ್ ಆಗಿ ತಿಂದು ನೋಡಿ, ಬೇಗ ಇಂಪ್ರೂವ್ ಆಗುತ್ತೆ. ಅದಕ್ಕೋಸ್ಕರ ಇದು ಹೊನ್ನು ಅಂತಂದರೆ ಚಿನ್ನ ಅಲ್ವಾ, ಅದಕ್ಕೋಸ್ಕರ ಇದನ್ನು ಚಿನ್ನದ ಸೊಪ್ಪು ಅಂತಲೇ ಇನ್ನೊಂದು ಥರ ಕರೀತಾರೆ ಯೂಶಲಿ. ಹೊನ್ಗೊನೆ ಸೊಪ್ಪು ಅಂತ ಅದಕ್ಕೋಸ್ಕರನೇ ಕರೆಯೋದು. ಇದ್ರದ್ದು ಇನ್ನೂ ತುಂಬ ಬೆನಿಫಿಟ್ಸ್ ಇದೆ. ಬರೀ ರಕ್ತಹೀನತೆ ಅಷ್ಟೇ ಅಲ್ಲ, ಇದರಲ್ಲಿ ತುಂಬ ಎಲ್ಲದ್ರದ್ದು ಕಣಜ ಅಂತಲೇ ಹೇಳ್ಬೋದು ನಾವು. ಐರನ್ ಆಗಲಿ ಕ್ಯಾಲ್ಶಿಯಮ್ ಆಗಲಿ ಎಲ್ಲದ್ರದ್ದು. ಈ ಥರ ನಾನು ಪಲ್ಯ ಮಾಡಿಕೊಂಡೆ. ಇದಾದಮೇಲೆ ನಾನೇನು ಉದ್ಕ ಸಾರು ಮಾಡೋಕ್ಕೆ ಸ್ವಲ್ಪ ಮೆಣಸಿನ್ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ ಇದನ್ನು ಲೈಟಾಗಿ ಫ್ರೈ ಮಾಡ್ಕೊಳ್ಳಿ ಆಯಿಲಲ್ಲಿ. ಆಮೇಲೆ ಹಸಿದು ಕೊತ್ತಂಬರಿ ಡೈರೆಕ್ಟ್ ಹಂಗೆ ಹಾಕ್ಬೋದು ನೀವು, ಏನು ಹುರ್ಕೊಳೋ ಅವಶ್ಯಕತೆ ಇರೋಲ್ಲ. ಆಮೇಲೆ ಜೀರಿಗೆ ಅದನ್ನು ಡೈರೆಕ್ಟಾಗಿ ಹಾಕಬೇಕು. ಆಮೇಲೆ ಸ್ವಲ್ಪ ಹುಣಸೆಹಣ್ಣು, ಸ್ವಲ್ಪ ಬೆಲ್ಲ, ಇದಿಷ್ಟೂ ಮಿಕ್ಸಿ ಮಾಡಿಕೊಂಡು ನಾವೇನು ಬಸ್ಸಾರು ತೆಗ್ದಿರ್ತೀವಲ್ವ ಇದು ನೀರು ಅದಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ಮುಗೀತು. ಉದ್ಕ ಮುದ್ದೆ, ಹೊನ್ಗೊನೆ ಸೊಪ್ಪಿನ ಉದ್ಕ ಮುದ್ದೆ ರೆಡಿ ಆಗುತ್ತೆ. ಆಮೇಲೆ ಇದನ್ನು ನೀವು ಮುದ್ದೆ ಜೊತೆ, ರೈಸ್ ಜೊತೆ, ಯಾವುದ್ರ ಜೊತೆನಾದ್ರು ತಿನ್ಬೋದು. ಇಟ್ ವಿಲ್ ಬಿ ವೆರಿ ಟೇಸ್ಟಿ ಆ್ಯಂಡ್ ಟ್ರೈ ಒನ್ಸ್.